ಒಂದು ದಿನಕ್ಕೆ ಎಷ್ಟು ಕಪ್ ಚಹಾ ಕುಡಿಯಬೇಕು? ಹೆಚ್ಚು ಕುಡಿದ್ರೆ ಏನಾಗುತ್ತೆ? ತಜ್ಞರ ಸಲಹೆ ಕೇಳಿ. ಭಾರತೀಯರ ದೈನಂದಿನ ಜೀವನದಲ್ಲಿ ಚಹಾ ಅವಿಭಾಜ್ಯ ಅಂಗವಾಗಿದೆ. ಬೆಳಿಗ್ಗೆ ಎಚ್ಚರಗೊಳ್ಳುವುದರಿಂದ ಹಿಡಿದು ಸಂಜೆಯ ವಿಶ್ರಾಂತಿಯವರೆಗೆ ಏಲಕ್ಕಿ, ಶುಂಠಿ ಅಥವಾ ಮಸಾಲೆ ಚಹಾದೊಂದಿಗೆ ದಿನವನ್ನು ಆರಂಭಿಸುವುದು ಸಾಮಾನ್ಯ. ಆದರೆ ಚಹಾ ಸೇವನೆಯಲ್ಲಿ ಮಿತಿ ಮೀರಿದರೆ ಆರೋಗ್ಯಕ್ಕೆ ಗಂಭೀರ ಅಪಾಯಗಳು ಉಂಟಾಗಬಹುದು. ಈ ವಿಡಿಯೋದಲ್ಲಿ ಒಂದು ದಿನಕ್ಕೆ ಸುರಕ್ಷಿತ ಚಹಾ ಸೇವನೆಯ ಮಿತಿ, ಹೆಚ್ಚು ಕುಡಿದರೆ ಉಂಟಾಗುವ ಆರೋಗ್ಯ ಸಮಸ್ಯೆಗಳು, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವ ಅಪಾಯಗಳು, ಸಂಜೆ 4 ಗಂಟೆಯ ನಂತರ ಚಹಾ ತಪ್ಪಿಸುವ ಕಾರಣಗಳು ಮತ್ತು ಆರೋಗ್ಯಕರ ಚಹಾ ಸೇವನೆಯ ಸಲಹೆಗಳನ್ನು ವಿವರವಾಗಿ ನೀಡಲಾಗಿದೆ. ಚಹಾದಲ್ಲಿ ಇರುವ ಪ್ರಮುಖ ಅಂಶಗಳು ಮತ್ತು ಅದರ ಪ್ರಭಾವಗಳು ಏನು ಅಂದ್ರೆ: ಚಹಾದಲ್ಲಿ ಕೆಫೀನ್, ಟ್ಯಾನಿನ್, ಥಿಯೋಫಿಲಿನ್ ಮತ್ತು ಆಂಟಿಆಕ್ಸಿಡೆಂಟ್ಗಳಾದ ಕ್ಯಾಟೆಚಿನ್ಗಳು ಇರುತ್ತವೆ. ಇವು ಸಣ್ಣ ಪ್ರಮಾಣದಲ್ಲಿ ಒಳ್ಳೆಯದಾದರೂ ಹೆಚ್ಚಾದಾಗ ದೇಹಕ್ಕೆ ಹಾನಿಯುಂಟುಮಾಡುತ್ತವೆ. ಕೆಫೀನ್ ನರಮಂಡಲವನ್ನು ಉತ್ತೇಜಿಸುತ್ತದೆ, ಆದರೆ ಹೆಚ್ಚಾದಾಗ ನಿದ್ರೆಗೆ ಅಡಚಣೆಯಾಗುತ್ತದೆ. ಟ್ಯಾನಿನ್ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತದೆ, ರಕ್ತಹೀನತೆಗೆ ಕಾರಣವಾಗಬಹುದು. ಆಂಟಿಆಕ್ಸಿಡೆಂಟ್ಗಳು ಸೀಮಿತ ಪ್ರಮಾಣದಲ್ಲಿ ಹೃದಯ ಆರೋಗ್ಯಕ್ಕೆ ಒಳ್ಳೆಯದು. ದಿನಕ್ಕೆ 2-3 ಕಪ್, ಪ್ರತಿ ಕಪ್ 150-200 ಮಿಲಿಲೀಟರ್ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. 4 ಕಪ್ಗಿಂತ ಹೆಚ್ಚು ಕುಡಿದರೆ, ಅತಿಯಾದ ಕೆಫೀನ್ 400 ಮಿಲಿಗ್ರಾಂ ಮೀರಿದರೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ದಿನಕ್ಕೆ ಎಷ್ಟು ಕಪ್ ಚಹಾ ಸುರಕ್ಷಿತ ಅನ್ನೋದನ್ನ ತಿಳಿಯೋಣ. ಪೌಷ್ಟಿಕತಜ್ಞ ರುಜುತಾ ದಿವೇಕರ್ ಅವರು ದಿನಕ್ಕೆ 2-3 ಕಪ್ ಚಹಾಕ್ಕಿಂತ ಹೆಚ್ಚು ಕುಡಿಯಬಾರದು ಎಂದು ಸಲಹೆ ನೀಡುತ್ತಾರೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವ ಅಪಾಯಗಳು ಏನೇನು ಅಂದ್ರೆ: ಅನೇಕರು ಬೆಳಿಗ್ಗೆ ಎಚ್ಚರಗೊಂಡ ತಕ್ಷಣ ಚಹಾ ಕುಡಿಯುತ್ತಾರೆ. ಆದರೆ ಇದು ಅಪಾಯಕಾರಿ. ಆಮ್ಲೀಯತೆ ಮತ್ತು ಜೀರ್ಣಕ್ರಿಯೆ ಅಸ್ವಸ್ಥತೆಯಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಟ್ಯಾನಿನ್ ಮತ್ತು ಕೆಫೀನ್ ಹೊಟ್ಟೆಯ ಆಮ್ಲವನ್ನು ಹೆಚ್ಚಿಸುತ್ತದೆ, ಗ್ಯಾಸ್ಟ್ರೈಟಿಸ್, ಅಲ್ಸರ್ಗೆ ಕಾರಣವಾಗಬಹುದು. ರಕ್ತದಲ್ಲಿ ಸಕ್ಕರೆ ಅಸ್ಥಿರತೆ, ಗ್ಲೂಕೋಸ್ ಮೂಲವಿಲ್ಲದೆ ಇನ್ಸುಲಿನ್ ಸ್ಪೈಕ್ ಉಂಟಾಗುತ್ತದೆ, ಆಯಾಸ ಮತ್ತು ತಲೆಸುತ್ತು ಆಗುತ್ತದೆ. ಕಬ್ಬಿಣ ಹೀರಿಕೊಳ್ಳುವಿಕೆ ತಡೆಯುತ್ತದೆ. ಚಹಾದ ಟ್ಯಾನಿನ್ ಆಹಾರದಿಂದ ಕಬ್ಬಿಣವನ್ನು ಹೀರಿಕೊಳ್ಳುವುದನ್ನು 60% ವರೆಗೆ ಕಡಿಮೆ ಮಾಡುತ್ತದೆ ಮತ್ತು ರಕ್ತಹೀನತೆಗೆ ಕಾರಣವಾಗುತ್ತದೆ. ಸಲಹೆ: ಬೆಳಿಗ್ಗೆ ಎದ್ದ ಕೂಡಲೇ ಚಹಾ ಕುಡಿಯುವ ಬದಲು ಬೆಳಿಗ್ಗೆ ಮೊದಲು ತಾಜಾ ಹಣ್ಣು, ಸೀಬೆ, ಬಾಳೆಹಣ್ಣು ತಿನ್ನಿ, ನಂತರ 30 ನಿಮಿಷಗಳ ನಂತರ ಚಹಾ ಕುಡಿಯಿರಿ. ಸಂಜೆ 4 ಗಂಟೆಯ ನಂತರ ಚಹಾ ತಪ್ಪಿಸುವ ಕಾರಣಗಳು: ಸಂಜೆ 4 ಗಂಟೆಯ ನಂತರ ಚಹಾ ಕುಡಿಯುವುದು ನಿದ್ರೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಕೆಫೀನ್ನ ಅರ್ಧಾಯು 5-6 ಗಂಟೆಗಳು. ಸಂಜೆ 4 ರಂದು ಕುಡಿದ ಚಹಾದ ಕೆಫೀನ್ ರಾತ್ರಿ 10 ರವರೆಗೆ ದೇಹದಲ್ಲಿ ಸಕ್ರಿಯವಾಗಿರುತ್ತದೆ. ಮೆಲಟೋನಿನ್ ತಡೆ, ನಿದ್ರೆಗೆ ಸಹಾಯಕ ಹಾರ್ಮೋನ್ ಬಿಡುಗಡೆ ವಿಳಂಬ. ನಿದ್ರೆಯ ಗುಣಮಟ್ಟ ಕಡಿಮೆಯಾಗುತ್ತದೆ. ಗಾಢ ನಿದ್ರೆ ಹಂತ ಕಡಿಮೆಯಾಗಿ ಮರುದಿನ ಆಯಾಸ, ಒತ್ತಡ, ಮಾನಸಿಕ ಅಸ್ಪಷ್ಟತೆ. ಸಲಹೆ: ಸಂಜೆ 4 ರ ನಂತರ ಗಿಡುಗುಳ್ಳ ಚಹಾ ಅಥವಾ ಬೆಚ್ಚನೆಯ ನೀರು ಕುಡಿಯಿರಿ. ಹೆಚ್ಚು ಚಹಾ ಕುಡಿದರೆ ಉಂಟಾಗುವ ದೀರ್ಘಕಾಲೀನ ಸಮಸ್ಯೆಗಳು: ದಿನಕ್ಕೆ 4-5 ಕಪ್ಗಿಂತ ಹೆಚ್ಚು ಚಹಾ ಕುಡಿದರೆ ನಿದ್ರಾಹೀನತೆ, ದೀರ್ಘಕಾಲೀನ ನಿದ್ರೆ ಕೊರತೆ, ಆತಂಕ ಮತ್ತು ಒತ್ತಡ. ಕೆಫೀನ್ ಅಡ್ರಿನಲಿನ್ ಹೆಚ್ಚಿಸುತ್ತದೆ. ಎಲುಬು ದುರ್ಬಲತೆ, ಟ್ಯಾನಿನ್ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆ ತಡೆಯುತ್ತದೆ. ಹೃದಯ ಸಮಸ್ಯೆ, ಹೆಚ್ಚು ಕೆಫೀನ್ ರಕ್ತದೊತ್ತಡ ಹೆಚ್ಚಿಸುತ್ತದೆ. ಜೀರ್ಣಕ್ರಿಯೆ ತೊಂದರೆ, ಆಮ್ಲೀಯತೆ, ಅಲ್ಸರ್, ಎಬ್ಸ್. ಆರೋಗ್ಯಕರ ಚಹಾ ಸೇವನೆಯ ಸಲಹೆಗಳು: ಚಹಾವನ್ನು ಆರೋಗ್ಯಕರವಾಗಿ ಕುಡಿಯಲು ಊಟದೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ತಪ್ಪಿಸಿ. ಸಕ್ಕರೆ ಕಡಿಮೆ ಇರಬೇಕು. ಸಕ್ಕರೆ ಬದಲು ಜೇನುತುಪ್ಪ ಅಥವಾ ಸೀಮೆಜೀರಿಗೆ ಸೇವಿಸಿದರೆ ಒಳ್ಳೆಯದು. ಮಸಾಲೆ ಚಹಾವನ್ನು ಏಲಕ್ಕಿ, ಶುಂಠಿ, ಲವಂಗ ಸೇರಿ